ಗುಂಡ್ಲುಪೇಟೆ ಅನ್ನೋ ಹೆಸರು ಹೇಗೆ ಬಂತು ಗೊತ್ತಾ? ಬಂಡೀಪುರ ಮತ್ತು ಗೋಪಾಲಸ್ವಾಮಿ ಬೆಟ್ಟದ ಪ್ರದೇಶಗಳಲ್ಲಿ ಅಗಾಧವಾದ ಮಳೆ ಬೀಳ್ತಾ ಇತ್ತು ಒಂದು ಕಾಲದಲ್ಲಿ. ಹಾಗಾಗಿ ಅಲ್ಲಿರತಕ್ಕಂಥ ಕೆರೆಕಟ್ಟೆಗಳೆಲ್ಲ ತುಂಬುತ್ತಾ ಇತ್ತು. ತುಂಬಿ ನೀರು ಕೋಡಿ ಹರಿತಾ ಇತ್ತು. ಆ ಕೋಡಿ ಹರಿದ ನೀರು ಸಣ್ಣದಾಗಿ ನದಿಯಾಗಿ ದೊಡ್ಡದಾದಂಥ ನದಿಯಾಗಿ ಬಂದು ನಂಜನಗೂಡಿನಲ್ಲಿ ಕಪಿಲಾ ನದಿಯನ್ನು ಸೇರ್ತಾ ಇತ್ತು. ಆ ನದಿಯ ಹೆಸರೇ ಗುಂಡ್ಲು ನದಿ. ಆ ನದಿಯ ದಡದಲ್ಲಿ ಕಟ್ಟಿದಂತೆ ಪೇಟೆಯೇ ಗುಂಡ್ಲುಪೇಟೆ. ದುರಂತ ಅಂದ್ರೆ ಇವತ್ತು ಆ ಗುಂಡ್ಲು ನದಿ ಬತ್ತು ಹೋಗಿದೆ, ಮಾಯ ಆಗೋಗಿದೆ. ಅದನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಒಂದು ಗುಂಡ್ಲುಪೇಟೆ ಅಂತ ಪಟ್ಟಣ ಇವತ್ತು ಬೆಳೆದು ನಿಂತಿದೆ. ಅದಕ್ಕೆ ಕಾರಣವಾದಂತ ಗುಂಡ್ಲು ನದಿ ಬತ್ತು ಹೋಗಿದೆ. ಎಂತ ದುರಂತವಾದಂತ ವಿಚಾರ. ನಾವೆಲ್ಲ ಸೇರಿ ಆ ಗುಂಡ್ಲು ನದಿಯನ್ನು ಉಳಿಸ್ಕೋಬೇಕಿದೆ, ಹಸಿರನ್ನ ಬೆಳೆಸಬೇಕಿದೆ. ಈಗ ಮುಂಚೆ ಅಷ್ಟು ಕಾಡು ಗೋಪಾಲಸ್ವಾಮಿ ಬೆಟ್ಟದಲ್ಲೂ ಇಲ್ಲ, ಬಂಡೀಪುರದಲ್ಲೂ ಇಲ್ಲ, ಎಲ್ಲ ಶಾಲೋ ಆಗೋಗಿದೆ. ಹಾಗಾಗಿ ಬೀಳೋ ಮಳೆನೂ ಕಡಿಮೆ ಆಗೋಗಿದೆ. ಮಳೆ ಜಾಸ್ತಿ ಬೀಳಬೇಕು, ಗುಂಡ್ಲು ನದಿ ಮತ್ತೆ ವಿಜೃಂಭಣೆಯಿಂದ ಹರಿಬೇಕು. ಇದೇ ನಮ್ಮೆಲ್ಲರ ಆಸೆ. ತಾಯಿ ಚಾಮುಂಡೇಶ್ವರಿ ಇದನ್ನ ನೆರವೇರಿಸಲಿ ಅಂತ ಕೇಳ್ಕೊತೀನಿ. ಗುಂಡ್ಲುಪೇಟೆ ಅನ್ನೋ ಹೆಸರು ಬಂದಿದ್ದು